ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುರಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ಮಯಿ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रवानिवासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणध्यन् प्रतिवादिमदच्छिदः श्रीमदक्षोभ्यतीर्थाख्यान् उपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्णः प्रमति गुरुकारुण्यसरणिं प्रपन्नामन्या स्मः किमपि च वदन्तोऽपि महताम् भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसाशास्त्रम् असाधु निबन्धं दतमसा अवकुण्ठितत्वेन प्रणीतमिव मन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोऽपि अनवरतमीश्वर प्रवणकाय करणवृत्तिरपि नारायण प्रणामादिकं पारीप्सितस्यानन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिना अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव ओमो मथातो ब्रह्मजिज्ञासा ॐ श्रुतिक्षीराब्धिमामध्यधीमन्दरमहीभृता प्राप्ता न्यायसुधा येन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं गुरुवनुग्रहरूपां तां कामधेनुमुपास्महे मद्भोक्तिर्द्विनदी जयार्य शुभवाक् सूर्यात्मजा संगमे
ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ವಿಪತ್ಯ ರಘುತ್ತಮಾಖ್ಯಂ ಶುಕೃಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮೆ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವಿಚೀಕೃಪತ ಆರೂಢ ಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂ ತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೆ ಸಂಬೀಷ ಜನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಆಪಾದಮೂಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾನುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಸುಸಾರ್ಥಕಾಭಿಧೇಯಂಚ ಶ್ರೀಸತ್ಯಾತ್ಮಯತೀಶ್ವರಂ ವಿದ್ಯಾರ್ಥಿವತ್ಸಲಂ ವಂದೇ ಸದಾ ಪಂಡಿತ ಪೋಷಕಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಒಂದು ಶ್ರೀಮನ್ಯಾಯಸುಧೆಯ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯದ ಪ್ರಥಮ ಪಾದ. ಈ ಪ್ರಥಮ ಪಾದದಲ್ಲಿ 9ನೇ ಅಧಿಕರಣ ಪ್ರಾಣಾಧಿಕರಣ ಅಂತ ಕರೆದಿದ್ದಾರೆ. ಓಂ ಅತಯೇವ ಪ್ರಾಣ ಓಂ ಈ ಸೂತ್ರದಿಂದ ಆರಂಭವಾದ ಅಧಿಕರಣ. ಇಲ್ಲಿ ಪ್ರಾಣ ಪ್ರಾಣ ಎಂಬ ಶಬ್ದದಿಂದ ವಾಚ್ಯನಾದವನು ಮುಖ್ಯ ಪ್ರಾಣನೇ. ಯಾಕೆಂದ್ರೆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಮುಖ್ಯ ಪ್ರಾಣನಲ್ಲೇ ಬರುತ್ತದೆ, ಪರಮಾತ್ಮನಲ್ಲಿ ಬರೋದಿಲ್ಲ ಅಂತ ಪೂರ್ವ ಪಕ್ಷ ಮಾಡಿದರು. ಅಂದ್ರೆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಪ್ರಾಣನ ಜೀವನ, ಎಲ್ಲ ಜೀವರಾಶಿಗಳ ಜೀವನ ಅಂದ್ರೆ ಪ್ರೇರಣೆ ಮಾಡತಕ್ಕಂಥವನು, ಮತ್ತು ಮುಖ್ಯವಾಗಿ ಚೇಷ್ಟ, ಎಲ್ಲ ಜೀವರಾಶಿಗಳ ಈ ದೇಹದ ಪ್ರತಿಯೊಂದು ಅವಯವಗಳ ಚೇಷ್ಟೆ ವ್ಯಾಪಾರಗಳು ಅದು ಮುಖ್ಯ ಪ್ರಾಣನಿಂದಲೇ ನಡೆಯುತ್ತದೆ. ಆದ್ರಿಂದ ಇಲ್ಲಿ ಹೇಳಲ್ಪಟ್ಟ ತದ್ವೈತ್ವಂ ಪ್ರಾಣೋ ಅಭವಃ ತೈತ್ರೇಯ ಉಪನಿಷತ್ತಿನ ವಿಷಯ ವಾಕ್ಯ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನೇ
ಅಂತ ನಿನ್ನೆಯ ಪಾಠದಲ್ಲಿ ಪೂರ್ವ ಪಕ್ಷವನ್ನು ನೋಡಿದ್ದೇವೆ. ಅದಕ್ಕೆ ಉತ್ತರ ಅತಿದೇಶೋ ಹಿ ತಾದೃಶ. ಆಚಾರ್ಯರನು ವ್ಯಾಖ್ಯಾನ ಏನು ಅಂತಂದ್ರೆ, ಹಿಂದಿನ ಅಧಿಕರಣಕ್ಕೆ ಸಮಾನವಾದ ಆ ಪರಿಹಾರ ನ್ಯಾಯವನ್ನ ಅತಿದೇಶವನ್ನ ಮಾಡಿ ಸೂತ್ರಕಾರರು ವೇದವ್ಯಾಸದೇವರು ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಅಧಿಕರಣದಲ್ಲಿ ಮಾಡಿದ ಪೂರ್ವ ಪಕ್ಷ, ಅದಕ್ಕೆ ಹೆಚ್ಚಿನ ಒಂದು ಶಂಕೆ ಇಲ್ಲಿ ಬಂತು. ಪ್ರಾಣಾಧಿಕರಣಕ್ಕೆ ಅಭ್ಯಧಿಕಾಶಂಕ ಮಾಡಿದರು. ಈ ಅಭ್ಯಧಿಕಾಶಂಕ ಪರಿಹಾರಕ್ಕಾಗಿ ಆ ಹಿಂದಿನ ಅಧಿಕರಣದಲ್ಲಿ ಹೇಳಿದ ಏನು ಸಿದ್ಧಾಂತ ನ್ಯಾಯ ಇದೆ, ಅದೇ ರೀತಿಯ ಆ ಹಿಂದಿನ ಅಧಿಕರಣದ ಸಿದ್ಧಾಂತ ನ್ಯಾಯಕ್ಕೆ ಸಮಾನವಾದ ನ್ಯಾಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಾಧಿಕರಣದ ಅಭ್ಯಧಿಕಾಶಂಕ ನಿವಾರಣೆ ಮಾಡೋದಕ್ಕಾಗಿ ಹಿಂದಿನ ಅಧಿಕರಣದಲ್ಲಿ ಹೇಳಿದ ಸಿದ್ಧಾಂತ ನ್ಯಾಯವನ್ನೇ ಹೇಳಿ ಇಲ್ಲಿಯ ಪ್ರಶ್ನೆಯನ್ನ, ಆಕ್ಷೇಪವನ್ನ, ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಇಲ್ಲಿ ವಾಕ್ಯ ನೋಡಿ, ನನು ಏವಂ ಚೇತ್ ನ ಸೂತ್ರಮೇತತ್ ಆಚ್ಛಾದಕಂ ಇತ್ಯತಃ ತಸ್ಯ ತಾತ್ಪರ್ಯಮಾಹ. ಏನು ಅಂತಂದ್ರೆ, ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡಬಹುದು, ಹಾಗಾದ್ರೆ ಈ ಸೂತ್ರ ಓಂ ಅತಯೇವ ಪ್ರಾಣ ಎಂಬ ಸೂತ್ರ ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣನೇ ವಾಚ್ಯನಾಗಿದ್ದಾನೆ ಇಲ್ಲಿ ಎಂಬ ಶಂಕೆಯನ್ನು ಹಾಗಾದ್ರೆ ಏನು ಪರಿಹಾರ ಮಾಡಲ್ಲ ಅಂತ ಅನಿಸ್ತದೆ ಅಂತಂದ್ರೆ, ಏವಂ ಚೇತ್, ಹಾಗಾದ್ರೆ ಈ ಆಶಂಕೆಯನ್ನ ಪರಿಹಾರ ಮಾಡೋದು ಹೇಗೆ? ಈ ಸೂತ್ರವು ಬಂದ ಈ ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಇತಿಚೆಯನ್ನ ಹಂಗನಬೇಡಿ. ಯಾಕೆ ಅಂತಂದ್ರೆ, ಏತಸ್ಸೂತ್ರಂ ಓಂ ಅತಯೇವ ಪ್ರಾಣ ಓಂ ಅಂತ ಹೇಳಿದ ಈ ಬ್ರಹ್ಮಸೂತ್ರವೇ ಆಚ್ಛಾದಕಂ, ಅಂದ್ರೆ ಈ ಒಂದು ನೀವು ಮಾಡಿರತಕ್ಕಂಥ ಪೂರ್ವ ಪಕ್ಷವನ್ನ ಆಚ್ಛಾದನೆ ಮಾಡುತ್ತದೆ, ನಿವಾರಣೆ ಮಾಡುತ್ತದೆ. ಹೇಗೆ, ಏನು? ಈ ಸೂತ್ರದ ತಾತ್ಪರ್ಯವನ್ನೇ ಆಚಾರ್ಯರು ಇಲ್ಲಿ ಹೇಳಿದರನು ವ್ಯಾಖ್ಯಾನದಲ್ಲಿ. ತಸ್ಯ ತಾತ್ಪರ್ಯಮಾಹ ಅತಿದೇಶೋ ಹಿ ಇತಿ, ಅತಿದೇಶೋ ಹಿ ತಾದೃಶ. ಏನರ್ಥ? ಅತಿದೇಶೋ ಹಿ ತಾದೃಶ, ಅತಿದೇಶ ಹಿ ತಾದೃಶ, ಮೂರು ಶಬ್ದಗಳಿವೆ. ಹಿ ಅಂದ್ರೆ ಯಸ್ಮಾತ್ ಕಾರಣಾತ್, ಯಾವ ಕಾರಣ ಅಂತ ಅರ್ಥ. ಏನು? ಏವಂ ಅಭ್ಯಧಿಕಾಶಂಕಯ ಪೂರ್ವ ಪಕ್ಷೇ ಪ್ರಾಪ್ತೆ. ನೋಡಿ, ನೀವು ಹೇಳಿದಂತೆ ಈ ಪ್ರಾಣಾಧಿಕರಣದಲ್ಲಿ ಅಭ್ಯಧಿಕಾಶಂಕ ಇರೋದ್ರಿಂದ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನೇ ಪ್ರಾಣ ಅಂತ ಪೂರ್ವ ಪಕ್ಷ ಮಾಡುತ್ತಿರಲು, ಏವಂ ಅಭ್ಯಧಿಕಾಶಂಕಯ ಪೂರ್ವ ಪಕ್ಷೇ ಪ್ರಾಪ್ತೆ, ಈ ರೀತಿ ನೀವು ಹೇಳಿದಂತೆ ಪೂರ್ವ ಪಕ್ಷವನ್ನ ಮಾಡುತ್ತಿರಲು, ಪೂರ್ವ ಪಕ್ಷೇ ಪ್ರಾಪ್ತೆ ಸೂತ್ರಕೃತ ತಾದೃಶ ಪೂರ್ವೋಕ್ತ ಸಮಾನಸ್ಯ ಪರಿಹಾರ ನ್ಯಾಯಸ್ಯ ಅತಿದೇಶ ಕೃತಃ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಕಾರಣ? ನೀವು ಹಿಂದೆ ಹೇಳಿದಂತೆ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನೇ ಅಂತ ಅಭ್ಯಧಿಕಾಶಂಕ ಇರೋದ್ರಿಂದ ಇಲ್ಲಿ ಪೂರ್ವ ಪಕ್ಷ ಮಾಡಿದಾಗ ಅತಿದೇಶೋ ಹಿ ತಾದೃಶ, ತಾದೃಶ ಅತಿದೇಶ, ಪೂರ್ವ ಸೂತ್ರದ ಪರಿಹಾರ ನ್ಯಾಯಕ್ಕೆ ಒಂದು ಸಮಾನವಾದ ಅದೇ ರೀತಿಯಾದ ಪರಿಹಾರ ನ್ಯಾಯವನ್ನ ಇಲ್ಲಿ ಸೂತ್ರಕಾರರು ಅತಿದೇಶ ಮಾಡ್ತಾ ಇದ್ದಾರೆ. ಸೂತ್ರಕಾರರಾದ ವೇದವ್ಯಾಸ ದೇವರಿಂದ ತಾದೃಶ ಅಂದ್ರೇನು? ಪೂರ್ವೋಕ್ತ ನ್ಯಾಯಕ್ಕೆ ಸಮಾನವಾದ ಸಿದ್ಧಾಂತ ನ್ಯಾಯವನ್ನ ಪರಿಹಾರವಾಗಿ ಹೇಳ್ತಾ ಇದ್ದಾರೆ. ಪರಿಹಾರ ನ್ಯಾಯಸ್ಯ ಅಸ್ಯ ಅತಿದೇಶ ಕೃತಃ, ಯಸ್ಮಾತ್ ಕಾರಣಾತ್, ಯಾವ ಕಾರಣ ಹೀಗೆ ಹೇಳ್ತಾ ಇದ್ದಾರೋ, ತಸ್ಮಾತ್ ಉಕ್ತ ಶಂಕಾಚ್ಛಾದಕಂ ಭವತಿ, ಆದ್ದರಿಂದ ಈ ಸೂತ್ರ ನೀವು ಮಾಡಿದ ಶಂಕೆಯನ್ನ ಪರಿಹಾರ ಮಾಡಲಿಕ್ಕೆ ಯೋಗ್ಯವಾಗಿದೆ. ಯಸ್ಮಾತ್ ಕಾರಣಾತ್ ಸೂತ್ರಕಾರ ಅತ್ರ ಪೂರ್ವೋಕ್ತ ನ್ಯಾಯ ಸಮಾನ ನ್ಯಾಯಸ್ಯ ಅತಿದೇಶ ಕೃತಃ, ಅತಿದೇಶ
ಕೃತಃ ತಸ್ಮಾತ್ ಕಾರಣಾತ್ ಉಕ್ತ ಶಂಕಾಚ್ಛಾದಕಂ ಭವತಿ ಏತತ್ ಸೂತ್ರಂ. ಈ ಶಂಕ ಮಾಡಿದ ಅಭ್ಯಧಿಕಾ ಶಂಕಾವನ್ನು ಅವಶ್ಯವಾಗಿ ನಿವಾರಣೆ ಮಾಡುತ್ತದೆ. ಉಕ್ತ ಶಂಕಾಚ್ಛಾದಕಂ ಭವತಿ ಭವತಿ ಇದಂ ಸೂತ್ರಂ ಇತಿ ಯೋಜ್ಯಂ. ಈ ರೀತಿ ಅವಶ್ಯವಾಗಿ ಮತ ಏವ ಪ್ರಾಣ ಓಂ ಎಂಬ ಈ ಸೂತ್ರ ಮಾಡಿದ ಅಭ್ಯಧಿಕಾ ಶಂಕಾವನ್ನು ನಿವಾರಣೆ ಮಾಡುತ್ತದೆ ಅಂತ ಹೇಳ್ದಂಗಾಯ್ತು. ಏನು ಅಭಿಪ್ರಾಯ, ಹೇಗೆ? ಇದಕ್ಕೆ ಟೀಕಾರಾಯರು ಬರೀತಾರೆ ಸ್ಪಷ್ಟವಾಗಿ. ಏನು ಅಂದ್ರೆ ಯದ್ವಾ ಕಿಮನೇನ ಅಧಿಕಾ ಶಂಕಾ ಯುತ್ಪಾದನೇನ. ಇಲ್ಲಿ ಮತ್ತೆ ಕೆಲವರು ಶಿಷ್ಯರು ಪ್ರಶ್ನೆ ಮಾಡಬಹುದು. ಏನು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೆಚ್ಚಿನ ಶಂಕೆಯನ್ನು ಅಭ್ಯಧಿಕಾ ಶಂಕಾವನ್ನು ಯಾಕೆ ಮಾಡಬೇಕಿಲ್ಲಿ ಪ್ರಶ್ನೆ. ಕಿಮನೇನ ಅಭ್ಯಧಿಕಾ ಶಂಕಾ ಯುತ್ಪಾದನೇನ. ಈ ಅಭ್ಯಧಿಕಾ ಶಂಕಾವನ್ನ ಯಾಕೆ ಎತ್ತಿಕೊಳ್ಳಬೇಕು? ಯಾಕೆಂದ್ರೆ ಯಥಾ ಭಾಷ್ಯಮೇವ ಪೂರ್ವ ಪಕ್ಷ ಕಿಂ ನ ಸ್ಯಾತ್ ಇತ್ಯತ್ರ ಇದ ಮುಕ್ತಂ. ಭಾಷ್ಯದಲ್ಲಿ ಹೇಳಿದಂತೇನೆ ಇಲ್ಲಿಯೂ ಕೂಡ ಪ್ರಾಣ ಅಂದ್ರೆ ರೂಢಿಯನ್ನ ಆಶ್ರಯಣ ಮಾಡಿಕೊಂಡು ಅಭ್ಯಧಿಕಾ ಶಂಕ ಮಾಡಬಹುದಲ್ಲ ಅಂತ ಪ್ರಶ್ನೆ. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ತೆಗೆದುಕೊಂಡು ಮತ್ತೆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಮುಖ್ಯ ಪ್ರಾಣನಲ್ಲೇ ಇದೆ, ಇಷ್ಟೆಲ್ಲ ಯಾಕೆ ಓದಾಡಬೇಕು? ಭಾಷ್ಯದಲ್ಲಿ ಹೇಳಿದಂತೆ ಪ್ರಾಣ ಶಬ್ದಕ್ಕೆ ರೂಢಿ ಮುಖ್ಯ ಪ್ರಾಣನಲ್ಲಿ ಇದೆ. ಅಂದ್ರೆ ರೂಢಿಯನ್ನ ಆಶ್ರಯಣ ಮಾಡಿಕೊಂಡು ಬಹುಲ ಪ್ರಯೋಗ ಪ್ರಸಿದ್ಧಿ ಅಂತಾರೆ. ಹೀಗೆ ಪ್ರಾಣ ಶಬ್ದದ ಪ್ರಸಿದ್ಧಿ ರೂಢಿ ಮುಖ್ಯ ಪ್ರಾಣನಲ್ಲಿ ಇದೆ. ಆದ್ದರಿಂದ ಭಾಷ್ಯದಂತೆ ಇಲ್ಲಿ ಪ್ರಾಣ ಅಂತಂದ್ರೆ ಮುಖ್ಯ ಪ್ರಾಣನೇ ಅಂತ ಹೀಗೆ ಪೂರ್ವ ಪಕ್ಷ ಯಾಕೆ ಮಾಡಲ್ಲ? ಹೆಚ್ಚಿನ ಅಭ್ಯಧಿಕಾ ಶಂಕ ಮಾಡಿಕೊಳ್ಳುವ ಅಗತ್ಯ ಏನಿದೆ ಈ ಅಧಿಕರಣದಲ್ಲಿ ಅಂತ ಪ್ರಶ್ನೆ ಬಂದ್ರೆ, ಕಿಮನೇನ ಅಧಿಕಾಶಂಕಾ ಉತ್ಪಾದನೇನ ಯಥಾ ಭಾಷ್ಯವೇವ ಪೂರ್ವ ಪಕ್ಷ ಕಿಂ ನ ಸ್ಯಾತ್ ಇತ್ಯತ್ರ. ಹೀಗೆ ಪ್ರಶ್ನೆ ಬಂದ್ರೆ ಏವ ಮುಕ್ತಂ ಅತಿದೇಶೋ ಹಿ ತಾದೃಶ. ಅತಿದೇಶ ಅಂದ್ರು. ಏನು ಅತಿದೇಶ? ಅತಿದೇಶ ಅಂದ್ರೆ ಅಲ್ಲಿ ಬರೀತಾ ಇದ್ದಾರೆ ನೋಡಿ. ಏನು ಅಂತಂದ್ರೆ ಯತ್ ಆಶಂಕಾಯಾಃ ಆಧಿಕ್ಯೆ ಸತಿ ಪರಿಹಾರಸ್ಯ ಸಮಾನತ್ವಂ. ಅತಿದೇಶ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವಾಗ ಮಾಡುವ ಅಭ್ಯಧಿಕಾ ಶಂಕಾದಲ್ಲಿ ಏನಾದರೂ ಅಧಿಕವಾದ ಅಂಶ ಇದ್ರೆ ಅಂದ್ರೆ ಆಧಿಕ್ಯ ಇದ್ದರೆ ಅಂತ ಅಭಿಪ್ರಾಯ. ಗೊತ್ತಾಯಿತೋ ಇಲ್ಲ? ಅಭ್ಯಧಿಕಾ ಶಂಕಾದಲ್ಲಿ ಈಗ ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಒಂದು ಅಭ್ಯಧಿಕಾ ಶಂಕ ಇರಬೇಕ್ರಿ. ಹಿಂದಿನ ಅಧಿಕರಣದ ಶಂಕಾನೇ ಈ ಅಧಿಕರಣದಲ್ಲಿ ಇದ್ರೆ ಈ ಅಧಿಕರಣ ಆರಂಭ ಆಗೋದು ಬೇಕಾಗಿಲ್ಲ ಅಂತ ಆಗುತ್ತದೆ. ಆದ್ದರಿಂದ ಯದ ಆಶಂಕಾಯ ಆಧಿಕ್ಯೆ ಸತಿ ಮಾಡುವ ಅಭ್ಯಧಿಕಾ ಶಂಕಾದಲ್ಲಿ ಅಂದ್ರೆ ಆಕ್ಷೇಪ ಮಾಡೋದರಲ್ಲಿ ಒಂದು ಅಧಿಕವಾದ ಅಂಶ ಇರಬೇಕು. ಅಧಿಕವಾದ ಅಂಶ ಇದ್ದಾಗ ಆವಾಗ ಪರಿಹಾರಸ್ಯ ಸಮಾನತ್ವ. ಪರಿಹಾರ ಎಂಬುದು ಹಿಂದಿನ ಅಧಿಕರಣಕ್ಕೆ ಏನು ಪರಿಹಾರ ಹೇಳಿರ್ತೇವೋ ಅತತ್ ಸಮಾನವಾಗಿ ಪರಿಹಾರವನ್ನು ಹೇಳೋದು. ಅಂದ್ರೆ ಶಂಕೆಯಲ್ಲಿ ಅಧಿಕವಾದ ಅಂಶ ಇರಬೇಕು, ಉತ್ತರ ಹೇಳುವಾಗ ಪರಿಹಾರ ಮಾಡುವಾಗ ಒಂದು ವಿಶೇಷತೆ ಇರುತ್ತದೆ. ಅಂದರೆ ಅಭ್ಯಧಿಕಾ ಶಂಕಾದಲ್ಲಿ ಅಧಿಕವಾದ ಅಂಶ ಇರುತ್ತದೆ. ಪರಿಹಾರ ಏನು ಅಂದ್ರೆ ಹಿಂದಿನ ಅಧಿಕರಣದಲ್ಲಿ ಹೇಳಿದ ಪರಿಹಾರವೇ ಈ ಅಧಿಕರಣಕ್ಕೂ ಹೇಳ್ತಾ ಇದ್ದೇವೆ ಅಂಥೇಳಿ ಪರಿಹಾರವನ್ನು ಅತಿದೇಶ ಮಾಡೋದು ಅಂತ ಕರೀತಾರೆ. ಅದು ಅತಿದೇಶ ಅಂತ ಆಗುತ್ತದೆ. ಅಂದ್ರೆ ಈ ಅಧಿಕರಣದಲ್ಲಿ ಹೆಚ್ಚಿನ ಇಂತಹ ಶಂಕೆ ಬಂದರೆ ಈ ಶಂಕೆ ಪರಿಹಾರಕ್ಕಾಗಿ ನಾವು ಹಿಂದಿನ ಅಧಿಕರಣದ ಪರಿಹಾರ ನ್ಯಾಯವನ್ನೇ ಇಲ್ಲಿ ಹೇಳ್ತಾ ಇದ್ದೇವೆ ಅಂಥೇಳಿ ಹಿಂದಿನ ಅಧಿಕರಣದ ಪರಿಹಾರ ನ್ಯಾಯವನ್ನೇ ಇಲ್ಲಿ ಹೇಳ್ತಾ ಇದ್ದೇವೆ ಎಂಬುದು ಅದು ಅತಿದೇಶ. ಅಂದ್ರೆ ಹಿಂದೇನು ಉತ್ತರ ಹೇಳಿದ್ದೇವೋ ಅದೇ ಉತ್ತರವನ್ನ ಇಲ್ಲಿ ಹಚ್ಚಿಕೊಳ್ರಿ ಅಂತ ಅರ್ಥ ಕನ್ನಡದಾಗ. ಅತಿದೇಶ ಮಾಡೋದು ಅಂದ್ರೆ ಏನು? ಹಿಂದೆ ಹೇಳಿದ ಉತ್ತರವನ್ನೇ ಇದಕ್ಕೂ ಹೇಳ್ತಾ ಇದ್ದೇವೆ. ಇದೇ ಅತಿದೇಶ ಮಾಡೋದು ಅಂದ್ರೆ ಅಭಿಪ್ರಾಯ.
ಹಿಂದೆ ಹೇಳಿದ ಉತ್ತರವನ್ನೇ ಹೇಳ್ತೇವೆ. ಆದರೆ ಆ ಶಂಕೆಯಲ್ಲಿ ಒಂದು ಅಧಿಕವಾದ ಅಂಶ ಇರುತ್ತದೆ. ಈ ಅಧಿಕರಣದಲ್ಲಿಯೂ ಕೂಡ ಶಂಕೆಯಲ್ಲಿ ಅಧಿಕವಾದ ಅಂಶ ಇದ್ದರೂ ಉತ್ತರ ಮಾತ್ರ ಹಿಂದಿನ ಅಧಿಕರಣದ ಉತ್ತರವನ್ನೇ ಇಲ್ಲಿಯೂ ಹಚ್ಚಿಕೊಳ್ಳಬೇಕು. ಅದನ್ನೇ ಅತಿದೇಶ ಅಂತ ಕರೀತಾ ಇದ್ದಾರೆ, ಬರೀತಾರೆ. ಯದ್ಯಾಶಂಕಾಯಾಮ್ನ ವಿಶೇಷ. ಒಂದು ವೇಳೆ ಶಂಕೆಯಲ್ಲೇನೆ ಅಧಿಕಾಂಶ ಏನು ಇಲ್ಲ ಅಂತಾಗಿದ್ರೆ, ಅಂದ್ರೆ ಹಿಂದಿನ ಅಧಿಕರಣದಲ್ಲಿ ಮಾಡಿದ ಶಂಕಾನೇ ಇಲ್ಲೂ ಇದೆ, ಹೊಸದಾಗಿ ಇಲ್ಲೇನು ಅಭ್ಯಧಿಕಾ ಶಂಕಾ ಮಾಡಬೇಕಾಗಿಲ್ಲ ಅಂತಾಗಿದ್ರೆ, ಶಂಕಾ ಮಾಡುವಾಗಲೇ ಅಧಿಕಾಂಶ ಏನು ಇಲ್ಲ ಅಂತಾಗಿದ್ರೆ, ಯದಿ ಆಶಂಕಾಯಾಮ್ ನ ವಿಶೇಷ ತರ್ಹಿ ಪೂರ್ವೇಣ ಇವ ಪರಿಋತತ್ವಾತ್. ಆವಾಗ ಹಿಂದಿನ ಅಧಿಕರಣದಲ್ಲೇನೆ ನಾವು ಶಂಕೆಯನ್ನು ಪರಿಹಾರ ಮಾಡದಂಗಾಯಿತು, ಪರಿಹಾರ ಮಾಡಿದ್ದೇವೆ. ಆದ್ದರಿಂದ ಆ ಪೂರ್ವ ಪಕ್ಷ ನಿರಾಕರಣೆಗೆ ಹೊರಟಿರತಕ್ಕಂತಹ ಪ್ರಾಚೀನ ನ್ಯಾಯ ಅತಿದೇಶಂ ಅನರ್ಥಕಂ ಸ್ಯಾತ್. ಅಭ್ಯಧಿಕಾ ಶಂಕಾನೇ ಇಲ್ಲ ಅಂತಂದ್ರೆ ಆವಾಗ ಹಿಂದಿನ ಅಧಿಕರಣದ ನ್ಯಾಯವನ್ನೇ ಇಲ್ಲಿ ಅತಿದೇಶ ಮಾಡ್ತಾ ಇದ್ದೇವೆ ಅಂತ ಹೇಳೋದೇ ವ್ಯರ್ಥ. ಹಿಂದಿನ ಅಧಿಕರಣದ ಪರಿಹಾರವನ್ನು ಯಾವಾಗ ಹೇಳಬೇಕು? ಇಲ್ಲೇನಾದರೂ ಹೆಚ್ಚಿನ ಒಂದು ಆಶಂಕೆ ಅಭ್ಯಧಿಕಾ ಶಂಕಾ ಬಂದರೆ, ಮಾಡುವ ಶಂಕೆಯಲ್ಲೇನೆ ಯಾವ ವಿಶೇಷತೆ ಇಲ್ಲ, ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಒಂದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತ್ಯೇಕವಾಗಿ ಉತ್ತರ ಹೇಳೋ ಕಾರಣ ಇಲ್ಲ. ಹಿಂದಿನ ಅಧಿಕರಣದಲ್ಲಿ ಹೇಳಿಬಿಟ್ಟಿರ್ತೇವೆ ಆಲ್ರೆಡಿ, ಗೊತ್ತಾಯ್ತೋ ಇಲ್ಲ. ಆವಾಗ ಅತಿದೇಶ ಮಾಡಬಾರದು. ಅಂದ್ರೆ ಅತಿದೇಶ ಅಂದ್ರೆ ಯಾವಾಗ ಮಾಡೋದು ಅಂದ್ರೆ ಅಭ್ಯಧಿಕಾ ಶಂಕಾ ಇದ್ದು ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಒಂದು ಹೆಚ್ಚಿನ ಒಂದು ಅಭ್ಯಧಿಕಾ ಶಂಕಾ ಇದ್ದರೆ, ಆಶಂಕೆಯಲ್ಲಿ ಒಂದು ಅಧಿಕಾಂಶ ಏನಾದರೂ ಇದ್ದರೆ ಅದರ ಪರಿಹಾರಕ್ಕಾಗಿ ಹಿಂದಿನ ಅಧಿಕರಣಕ್ಕೆ ಹೇಳಿದ ಉತ್ತರವನ್ನೇ ಇಲ್ಲಿ ಹೇಳ್ತಾ ಇದ್ದೇವೆ. ಆ ಹಿಂದಿನ ಅಧಿಕರಣದಲ್ಲಿ ಹೇಳಿದ ಉತ್ತರದ ಅತಿದೇಶ ಇಲ್ಲಿ ಮಾಡಬೇಕು, ಗೊತ್ತಾಯ್ತೋ ಇಲ್ಲ. ಆದರೆ ಆಶಂಕೆಯಲ್ಲೇನೆ ಯಾವ ಅಧಿಕವಾದ ಅಂಶ ಇಲ್ಲ ಅಂತಂದ್ರೆ ಹಿಂದಿನ ಅಧಿಕರಣದ ಉತ್ತರವನ್ನೇ ಇಲ್ಲಿ ಹೇಳಬೇಕು ಅಂತ ಯಾತಕ್ಕೆ ಹೇಳಬೇಕು? ಆ ಅತಿದೇಶ ಮಾಡೋದೇ ವ್ಯರ್ಥ ಅಂತ ಆಗುತ್ತದೆ. ಯಾಕೆಂದ್ರೆ ಹಿಂದಿನ ಅಧಿಕರಣದಲ್ಲೇ ಆ ಪ್ರಶ್ನೆಗೆ ಉತ್ತರ ಹೇಳಿ ಆಗಿದೆ. ಅದೇ ಪ್ರಶ್ನೆ ಇಲ್ಲಿ ಮತ್ತೆ ಬಂದ್ರೆ ಮತ್ತೆ ಆ ಉತ್ತರವನ್ನೇ ಮತ್ತೆ ಇಲ್ಲಿ ಹೇಳೋ ಕಾರಣವೂ ಇಲ್ಲ. ಆದ್ದರಿಂದ ಪ್ರಾಚೀನ ನ್ಯಾಯ ಅತಿದೇಶನ ಅನರ್ಥಕಂ ಸ್ಯಾತ್. ಇಲ್ರಿ ಹಾಗಲ್ಲ, ಒಂದು ಮಾತು ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ನ್ಯಾಯಗಳು ಸಮಾನವಾಗಿದ್ದರೂ ಕೂಡ, ಅಂದ್ರೆ ಹಿಂದೆ ಮಾಡಿದ ಪೂರ್ವ ಪಕ್ಷನೇ, ಹಿಂದೆ ಹೇಳಿದ ಒಂದು ಸಿದ್ಧಾಂತ ನ್ಯಾಯ, ಹಿಂದೆ ಹೇಳಿದ ಉತ್ತರವೇ. ಒಂದೊಂದು ಶಬ್ದವನ್ನು ಕೂಡ ಸಮನ್ವಯ ಮಾಡುವಾಗ ಹೊಸ ಅಧಿಕರಣವನ್ನು ನಾವು ರಚನೆ ಮಾಡುತ್ತೇವೆ ಅಂತಂದರೆ ಪ್ರತ್ಯುದಾಹರಣಂ ಶಂಕಾ ಪರಿಹಾರೇ ಶಾಸ್ತ್ರ ಅಪರ್ಯವಸಾನ ಪ್ರಸಂಗಾತ್. ಪ್ರತ್ಯುದಾಹರಣಂ ಅಂತಂದ್ರೇನು? ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ನ್ಯಾಯಗಳು ಅವು ಸಮಾನವಾಗಿರಬಹುದು. ಅದೇ ಪೂರ್ವ ಪಕ್ಷ ಅದೇ ಸಿದ್ಧಾಂತ ನ್ಯಾಯ ಇರಬಹುದು. ಆದರೆ ಒಂದೊಂದು ಶಬ್ದ ಮಾಡೋದಕ್ಕೂ ಒಂದೊಂದು ಪ್ರತ್ಯೇಕ ಅಧಿಕರಣವನ್ನು ನಾವು ಆರಂಭ ಮಾಡ್ತೇವೆ ಅಂದ್ರೆ ಅಂತಹ ಎಷ್ಟು ಉದಾಹರಣೆಗಳನ್ನು ಹೇಳಬೇಕು. ಪ್ರತ್ಯುದಾಹರಣಂ ಅಂದ್ರೆ ಅಂತಹ ಉದಾಹರಣೆಗಳಿಗೆ ಅಂತ್ಯವೇ ಇಲ್ಲ. ನೂರಾರು ಉದಾಹರಣೆಗಳನ್ನು ಹೇಳಬಹುದು. ಹಿಂದಿನ ಅಧಿಕರಣದ ಪೂರ್ವ ಪಕ್ಷವೇ ಇದೆ, ಹಿಂದಿನ ಅಧಿಕರಣದಲ್ಲಿ ಹೇಳಿದ ಉತ್ತರವೇ ಇದೆ. ಆದರೆ ಇಲ್ಲಿ ಬೇರೆ ಒಂದು ಉದಾಹರಣೆ ಅಂತ ಹಿಂಗೆ ಹೇಳ್ತಾ ಹೋದ್ರೆ ಆ ಉದಾಹರಣೆಗೆ ಎಂಡ್ ಎಂಬುದೇ ಇಲ್ಲ, ಎಂಡ್ಲೆಸ್. ಗೊತ್ತಾಯ್ತು ಅಲ್ಲಿ? ಪ್ರತ್ಯುದಾಹರಣಂ ಅಂತ ಉದಾಹರಣೆಗಳಿಗೆ ಅಂತ್ಯವೇ ಇಲ್ಲ. ಹತ್ತಾರು ಉದಾಹರಣೆಗಳು, ಬೇರೆ 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 ಉದಾಹರಣೆಗಳನ್ನು ಕೊಡೋದು, ಮತ್ತು ಅದೇ ರೀತಿ ಪೂರ್ವ ಪಕ್ಷ ಅದೇ ಸಿದ್ಧಾಂತ ನ್ಯಾಯವನ್ನು ಹೇಳೋದು. ಪ್ರತಿಯೊಂದು ಶಬ್ದಗಳ ಸಮನ್ವಯಕ್ಕೂ ಒಂದೊಂದು ಅಧಿಕರಣ. ಹಿಂಗೆ ಹೇಳ್ತಾ ಹೊರಟ್ರೆ ಅದು ಶಾಸ್ತ್ರ ಮುಗಿಯೋದೇ ಇಲ್ಲ. ಉದಾಹರಣೆಗಳು ಅನಂತವಾಗಿವೆ, ಅದು ಪ್ರಯೋಜನವಾಗೋದಿಲ್ಲ, ಶಾಸ್ತ್ರವೇ ಪರಿವಸಾನವಾಗೋದಿಲ್ಲ ಎಂಬ ಮಾತನ್ನು ಟೀಕಾರಾಯರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಯದಿಚ ಪರಿಹಾರ ಅವಿಶೇಷಿತ ನ ಸ್ಯಾತ್ ಕಥಂ ತರ್ಹಿ ಏತೇಗೇವ ಅತಿದೇಶ ಇತಿ.
ಮಂದೌ ಯುತ್ಪಾದನಾರ್ಥಂ ಇದ ಮುಕ್ತಂ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಏನು ಅಂತಂದ್ರೆ ನೋಡಿ, ಸಿದ್ಧಾಂತ ನ್ಯಾಯ ಇದು ಪೂರ್ವಾಧಿಕರಣದ ಸಿದ್ಧಾಂತ ನ್ಯಾಯಕ್ಕೆ ಸಮಾನವಾಗಿಲ್ಲ. ಹೇಳುವ ಉತ್ತರ ಅಂದ್ರೆ ಹಿಂದಿನ ಅಧಿಕರಣದ ಸಿದ್ಧಾಂತ ನ್ಯಾಯಕ್ಕೂ ಈ ಅಧಿಕರಣ ಸಿದ್ಧಾಂತ ನ್ಯಾಯಕ್ಕೂ ವ್ಯತ್ಯಾಸ ಇದೆ. ಈ ಅಧಿಕರಣದಲ್ಲಿ ಹೇಳಿದ ಸಿದ್ಧಾಂತ ನ್ಯಾಯದಲ್ಲಿ ಒಂದು ಹೆಚ್ಚಿನ ಒಂದು ಅಧಿಕಾಂಶ ಏನಿಲ್ಲ, ಒಂದೇ ರೀತಿಯ ಉತ್ತರ ಇದೆ, ಪರಿಹಾರ. ನೋಡಿ, ಯದಿಚ ಪರಿಹಾರ ಅವಿಶೇಷಿತ ನ ಸ್ಯಾತ್. ಒಂದು ವೇಳೆ ಹಿಂದಿನ ಅಧಿಕರಣದಲ್ಲಿ ಹೇಳಿದ ಸಿದ್ಧಾಂತ ನ್ಯಾಯ ಅದಕ್ಕೆ ಸಮಾನವಾದ ಸಿದ್ಧಾಂತ ನ್ಯಾಯವೇ ಇಲ್ಲಿ ಇದೆ ಅಂದ್ರೆ ಏನು, ಯಾವುದೇ ವಿಧವಾಗಿರತಕ್ಕಂತಹ ಆ ಸಿದ್ಧಾಂತ ನ್ಯಾಯದಲ್ಲಿ ವ್ಯತ್ಯಾಸ ಇಲ್ಲ ಅಂದ್ರೆ ಅವಿಶೇಷಿತ ಅಂದ್ರೆ ಯಾವ ವ್ಯತ್ಯಾಸ ಇಲ್ಲ ಅಂತ ಹಂಗಾಗಿಲ್ಲ ಅಂತಂದರೆ ಅಂದ್ರೆ ಅಭಿಪ್ರಾಯ ಏನು, ಹೇಳುವ ಸಿದ್ಧಾಂತ ನ್ಯಾಯದಲ್ಲಿ ಅಧಿಕವಾದ ಅಂಶ ಇದೆ, ಅಧಿಕವಾದ ಅಂಶ ಇಲ್ಲ ಅಂತೇನಿಲ್ಲ. ಹೇಳುವ ಸಿದ್ಧಾಂತ ನ್ಯಾಯದಲ್ಲಿ ಅಧಿಕವಾದ ಒಂದು ಅಂಶ ಇದೆ ಅಂತಂದ್ರೆ ಆವಾಗ ಅತಃ ಏವ ಅಂತ ಸೂತ್ರಕಾರರು ಆ ಪೂರ್ವಾಧಿಕರಣದ ಸಿದ್ಧಾಂತ ನ್ಯಾಯವನ್ನ ಅತಿದೇಶ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಹೇಗೆ ಅಂದ್ರೆ, ಹಿಂದಿನ ಅಧಿಕರಣದಲ್ಲಿ ಹೇಳಿದ ಉತ್ತರಕ್ಕೂ ಈ ಅಧಿಕರಣದಲ್ಲಿ ಹೇಳಿದ ಒಂದು ಉತ್ತರ ಒಂದು ಹೆಚ್ಚಿನ ಅಂಶ ಇದೆ ಅಂತಾಗೋದಾದ್ರೆ ಆವಾಗ ಅತಿದೇಶ ಮಾಡೋದು ಹೇಗೆ ಪ್ರಶ್ನೆ ಬರುತ್ತೆ. ನಾ ಹೇಳಿದ ಅತಿದೇಶ ಅಂದ್ರೆ ಏನು, ಹಿಂದೆ ಹೇಳಿದ ಉತ್ತರವನ್ನೇ ಇಲ್ಲಿಯೂ ತಿಳಿದುಕೊಳ್ಳಿ ಅಂತ ಹೇಳೋದಕ್ಕೆ ಅತಿದೇಶ ಅಂತ. ಹಿಂಗಾಗಿಲ್ಲ ಅಂತ ಆದ್ರೆ ಹಿಂದಿನ ಅಧಿಕರಣದ ಸಿದ್ಧಾಂತ ನ್ಯಾಯವೇ ಬೇರೆ, ಈ ಅಧಿಕರಣದಲ್ಲಿ ಹೇಳುವ ಒಂದು ಸಿದ್ಧಾಂತ ನ್ಯಾಯ ಇಲ್ಲಿ ಅಂಶಗಳು ಬೇರೆ ಅಂಶಗಳು ಇಲ್ಲಿ ಉಂಟು ಅಂತ ಆಗಿಬಿಟ್ರೆ ಆವಾಗ ಅತಿದೇಶ ಮಾಡೋದು ಅಂಬೋದು ಹೆಂಗೆ ಹೇಳ್ತಾರೆ ಸೂತ್ರಕಾರರು. ಅತಃ ಏವ ಆದ್ದರಿಂದಲೇನೇ ಅಂದ್ರು. ಅತಃ ಏವ ಎಂಬ ಏವ ಶಬ್ದದಿಂದ ಅಲ್ಲಿ ಸೂತ್ರಕಾರ ಅತಿದೇಶ ಮಾಡ್ತಾರೆ ಅಂತ ಹೇಗೆ ಅನ್ನೋದು ಅಂತ ಈ ರೀತಿ ಮಂದರಿಗೆ ಅತಿದೇಶ ಶಬ್ದದ ಅರ್ಥ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ಅತಿದೇಶ ಅಂದ್ರೆ ಏನು ಅಂತ ಹೇಳಿ ಅತಿದೇಶ ಶಬ್ದದ ಅರ್ಥವನ್ನು ತಿಳಿಸೋದಕ್ಕಾಗಿ ಆಚಾರ್ಯರು ಹೇಳಿದ್ರು ಅತಿದೇಶೋ ಹಿ ತಾದೃಶ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅತಿದೇಶೋ ಹಿ ತಾದೃಶ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಾಷ್ಯದಲ್ಲಿಯೂ ಕೂಡ ಕೇವಲ ರೂಢಿಯಿಂದಲೇ ಪೂರ್ವ ಪಕ್ಷ ಮಾಡಿದ್ದಾರೆ ಅಂತ ಹಿಂದಂದ್ರು, ಹಂಗಲ್ಲ. ಭಾಷ್ಯದಲ್ಲಿಯೂ ಕೂಡ ಕೇವಲ ರೂಢಿಯಿಂದಲೇ ಪೂರ್ವ ಪಕ್ಷ ಮಾಡಿದ್ದಾರೆ ಅಂತ ತಿಳಿಯಬಾರದು. ಯಾಕೆ ಅಂದ್ರೆ ಪೂರ್ವ ಪಕ್ಷಕಾರರು ಹೇಳಿದ ಈ ಜೀವನ ಮತ್ತು ಮುಖ್ಯ ಪ್ರಾಣ ಇವೆರಡರ ಮಧ್ಯದಲ್ಲಿ ಏನು ಅನ್ವಯ ವ್ಯತಿರೇಕ ಹೇಳಿದ್ದಾರೆ ಪೂರ್ವ ಪಕ್ಷಿಗಳು, ಆ ಅನ್ವಯ ವ್ಯತಿರೇಕವನ್ನು ಇಟ್ಟುಕೊಳ್ಳಬೇಕು. ಪ್ರಾಣ ಶಬ್ದದಿಂದ ಜೀವನೇ ವಾಚ್ಯನಾಗಿದ್ದಾನೆ. ಯಾಕೆ ಅಂದ್ರೆ ಈ ಜೀವನ ಮತ್ತು ಚೇಷ್ಟಾದಿಗಳು ಮುಖ್ಯ ಪ್ರಾಣ ಇದ್ರೆ ನಡೆಯುತ್ತವೆ, ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಈ ರೀತಿ ಇಲ್ಲಿ ಹೇಳಿದ ಅನ್ವಯವು ವ್ಯತಿರೇಕ, ಅನುವ್ಯಾಖ್ಯಾನದಲ್ಲಿ ಹೇಳಿದ ಅನ್ವಯವು ವ್ಯತಿರೇಕಗಳು ಅವು ಭಾಷ್ಯಗಳಲ್ಲಿಯೂ ಹೇಳಿದ್ದಾರೆ ಅಂತಿಟ್ಟುಕೊಳ್ಳಬೇಕು. ಅದಕ್ಕಾಗಿಯೇ ಭಾಷ್ಯದಲ್ಲಿ ಸಚ ಪ್ರಸಿದ್ಧೇ ವಾಯುರಿತ್ಯಾಪತತಿ ಅಂತ ಪೂರ್ವ ಪಕ್ಷ ಹೇಳುವಾಗ ಸಚ ಪ್ರಸಿದ್ಧೇ ಅಂತ ಹೇಳಿದ್ದಾರೆ. ರೂಢ್ಯ ಎಂಬ ಶಬ್ದವನ್ನು ಬಳಸಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಂದು ಪ್ರಶ್ನೆ ಬಂದಿತ್ತು, ಭಾಷ್ಯದಲ್ಲಿ ರೂಢಿಯಿಂದ ಪೂರ್ವ ಪಕ್ಷ ಮಾಡಿದ್ದಾರೆ. ರೂಢಿಯಿಂದ ಪ್ರಾಣ ಶಬ್ದ ಮುಖ್ಯ ಪ್ರಾಣನನ್ನು ಹೇಳ್ತಾ ಇದೆ, ಮುಖ್ಯ ಪ್ರಾಣನೇ ಇಲ್ಲಿ ಪ್ರಾಣ, ಇಷ್ಟೇ ಅಂದಿಲ್ರಿ. ಸಚ ಪ್ರಸಿದ್ಧೇ ಅಂತ ಭಾಷ್ಯದಲ್ಲಿ ಅಂದು ವಾಯುರಿತ್ಯಾಪತತಿ ಅಂದ್ರೆ ಭಾಷ್ಯದಲ್ಲಿ ಕೇವಲ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣನಲ್ಲಿ ರೂಢಿ ಇದೆ, ಆದ್ದರಿಂದ ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣ ಇಷ್ಟೇ ಹೇಳಿಲ್ಲ, ಸಚ ಪ್ರಸಿದ್ಧೇ ಅಂತಂದಿದ್ದಾರೆ. ಭಾಷ್ಯೇಪಿ ಅಸ್ಯ ಸರ್ವಸ್ಯಾಪಿ ಇಲ್ಲಿ ಹೇಳಿದ ಎಲ್ಲಾ ವಿಷಯವನ್ನ ಸ್ವೀಕಾರ ಮಾಡೋದಕ್ಕಾಗಿ ಅಂದ್ರೆ ಜೀವನ ಮತ್ತು ಚೇಷ್ಟಾದಿಗಳು ಇವುಗಳಿಗೂ ಮತ್ತು ಪ್ರಾಣನಿಗೂ ಅನ್ವಯ ವ್ಯತಿರೇಕ ಇದೆ. ಅದರಿಂದ ಈ ಅನ್ವಯ ವ್ಯತಿರೇಕ ಇಟ್ಟುಕೊಂಡೇ ಭಾಷ್ಯದಲ್ಲಿ ಪೂರ್ವ ಪಕ್ಷ ಮಾಡಿದ್ದಾರೆ ಅಂತ ಈ ರೀತಿನೇ
ಇಲ್ಲಿ ಹೇಳಿದ ಎಲ್ಲಾ ವಿಷಯವನ್ನು ಭಾಷ್ಯದಲ್ಲಿಯೂ ಕೂಡ ಸ್ವೀಕಾರ ಮಾಡೋದಕ್ಕಾಗಿ ಸರ್ವಸ್ಯಾಪಿ ಸ್ವೀಕಾರಾರ್ಥಂ ಪ್ರಸಿದ್ಧೇ ಇತ್ಯಾಹ, ಅದು ಪ್ರಸಿದ್ಧೇ ಎಂಬ ಮಾತನ್ನ ಹೇಳಿದ್ದಾರೆ ಅಂಥೇಳಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಸಿದ್ಧೇಹೇ, ಪ್ರಸಿದ್ಧೇಹೇ ಎಂಬುದರಿಂದ ಏನು ತಿಳಿದುಕೊಳ್ಬೇಕು ನಾವು? ಸಚ ಪ್ರಸಿದ್ಧೇಹೇ ವಾಯುರಿತ್ಯಾಪತತಿ. ಈ ಜೀವನ ಚೇಷ್ಟಾದಿಗಳು ಮತ್ತು ಮುಖ್ಯ ಪ್ರಾಣ ಇವೆರಡರ ಮಧ್ಯದಲ್ಲಿ ಅನ್ವಯ ವ್ಯತಿರೇಕ ಇದೆ. ಅಂದ ಮೇಲೆ ಮುಖ್ಯ ಪ್ರಾಣನೇ ಪ್ರಾಣ ಶಬ್ದವಾಚ್ಯ ಅಂತೇನೆ ಭಾಷ್ಯದಲ್ಲಿಯೂ ಪೂರ್ವ ಪಕ್ಷ ಮಾಡಿದ್ದಾರೆ ಅಂತೇ ತಿಳಿದುಕೊಳ್ಳ್ರಿ. ಆದ್ರಿಂದ ಅದಕ್ಕೆ ಪ್ರಸಿದ್ಧೇಹೇ ಎಂಬ ಶಬ್ದವನ್ನು ಬಳಸಿದ್ದಾರೆ. ಪ್ರಸಿದ್ಧೇಹೇ ಅಂದ್ರೆ ಏನು? ಈ ಜೀವನ ಮತ್ತು ಪ್ರಾಣ ಅನ್ವಯ ವ್ಯತಿರೇಕಗಳು ಮುಖ್ಯ ಪ್ರಾಣನಿಗೆ ಸಿದ್ಧವಾದ್ರಿಂದ ಮುಖ್ಯ ಪ್ರಾಣನೇ ಪ್ರಾಣ ಶಬ್ದ ವಾಚ್ಯ ಅಂತ ಹೇಳುವ ಅಭಿಪ್ರಾಯವೇ ಅಲ್ಲಿಯೂ ಭಾಷ್ಯಕಾರರಿಗೆ ಉಂಟು ಅಂತ ಅರ್ಥ ಇಷ್ಟು ಹೇಳಿದ್ರು. ಸರಿ, ಏನು? ಓಂ ಅತಏವ ಪ್ರಾಣ, ಓಂ ಅತಏವ ಪ್ರಾಣ, ಅತಏವ ಲಕ್ಷ್ಮೀಪತಿತ್ವ ಎಂಬ ಅಸಾಧಾರಣ ಲಿಂಗ ಇಲ್ಲಿ ಹೇಳಲ್ಪಟ್ಟ ಪ್ರಾಣನಿಗಿದೆ. ಲಕ್ಷ್ಮೀಪತಿತ್ವ ಎಂಬ ಪರಮಾತ್ಮನ ಅಸಾಧಾರಣ ಧರ್ಮವನ್ನೇ ಇಲ್ಲಿ ಪ್ರಾಣನಿಗೆ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅದು ಪರಮಾತ್ಮನೇ. ಇಷ್ಟು ಸೂತ್ರಾರ್ಥ ಓಂ ಅತಏವ ಪ್ರಾಣ. ಅದಕ್ಕೆ ಇಲ್ಲಿ ಆಚಾರ್ಯರು ಮುಂದೆ ವಿವರಣೆ ಬರೆಯುತ್ತಾ ಇದ್ದಾರೆ. ಅನುವ್ಯಾಖ್ಯಾನ ನೋಡಿ. ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋಸ್ಯಾಪಿ ಯದ್ಧರಿಹಿ. ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋಸ್ಯಾಪಿ ಯದ್ಧರಿಹಿ. ಯತ ಯಾವ ಕಾರಣ? ಬಲವತ್ ಲಿಂಗಂ ಸ್ಯಾತ್, ಅತಿ ಪ್ರಬಲವಾದ ಬಲಿಷ್ಠವಾದ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಇಲ್ಲಿ ಹೇಳಿದ್ದಾರೆ. ಅದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಪರಮಾತ್ಮನೇ. ಮತ್ತು ಯಾವ ಹರಿ ಇದ್ದಾನೆ? ಅಸ್ಯಾಪಿ ಪ್ರೇರಕ, ಈ ಮುಖ್ಯ ಪ್ರಾಣನಿಗೂ ಪ್ರೇರಕನಾದವನು ಪರಮಾತ್ಮ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಪರಮಾತ್ಮನೇ. ಅಂದ್ರೆ ಶ್ರೀ ಲಕ್ಷ್ಮೀಪತಿತ್ವ ಪ್ರಬಲವಾದ ಲಿಂಗ. ಆದ್ದರಿಂದ ಹರಿಯೇ ಇಲ್ಲಿ ಪ್ರಾಣ ಶಬ್ದ ವಾಚ್ಯನಾಗಿದ್ದ. ಈ ಮುಖ್ಯ ಪ್ರಾಣನಿಗೂ ಪ್ರೇರಕನಾದವನು ಪರಮಾತ್ಮನೇ. ಆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಜೀವನಾದಿಗಳು ಏನಿವೆ ಅವು ಪರಮಾತ್ಮನಿಗೆ ಮುಖ್ಯವಾಗಿ ಕೂಡ್ತವೆ. ಸಕಲ ಜೀವರಾಶಿಗಳಿಗೂ ಮುಖ್ಯ ಪ್ರಾಣಕ್ಕಿಂತ ಮುಂಚೆ ಜೀವನ ಚೇಷ್ಟಾದಿಗಳನ್ನು ನಡೆಸುವವರು ಪ್ರೇರಕನಾದವನು ಎಲ್ಲವೂ ಪರಮಾತ್ಮನೇ ಎಂಬುದು ಸಿದ್ಧಾಂತ. ಇಲ್ಲಿ ನೋಡಿ, ಅತಿದೇಶಾರ್ಥಮಾಹ, ಏನು ಅತಿದೇಶ ಮಾಡಿದ್ದಾರೆ ಅದನ್ನು ಹೇಳ್ತಾರೆ. ಲಿಂಗಂ ಬಲವತ, ಲಿಂಗಂ ಬಲವದೇವ ಸ್ಯಾತ್ ಎಂಬುವ ಶಬ್ದದಿಂದ ಆಚಾರ್ಯರು ಅಂದ್ರೆ ಸೂತ್ರಕಾರರು ಈ ಒಂದು ಅಧಿಕರಣಕ್ಕೆ ಹಿಂದಿನ ಅಧಿಕರಣದ ಸಮಾನ ನ್ಯಾಯ ಅತಿದೇಶ ಮಾಡಿದ್ದಾರೆ. ಯಾವ ಸಮಾನ ನ್ಯಾಯ ಅತಿದೇಶ ಮಾಡಿದ್ದಾರೆ ಅಂದ್ರೆ ಲಿಂಗಂ ಬಲವದೇವ ಸ್ಯಾತ್ ಎಂಬುದರಿಂದ ಹೇಳ್ತಾ ಇದ್ದಾರೆ. ಅತಿದೇಶಾರ್ಥಮಾಹ ಲಿಂಗಮಿತಿ. ಇಲ್ಲಿ ಹರಿಹೀತಿ ವಕ್ಷಮಾಣಂ ಸಿಂಹಾವಲೋಕನ ನ್ಯಾಯೇನ ಅತ್ರಾಪಿ ಸಂಬದ್ಧತೆ. ಹರಿಹಿ ಅಂತ ಮುಂದೆ ಹೇಳೋರಿದ್ದಾರೆ. ಆ ಮುಂದೆ ಹೇಳಲ್ಪಟ್ಟ ಹರಿಹಿ ಎಂಬ ಶಬ್ದವನ್ನ ಇಲ್ಲಿಯೂ ಕೂಡ ಸಿಂಹಾವಲೋಕನ ನ್ಯಾಯೇನ ಇಲ್ಲಿಯೂ ಅನ್ವಯ ಮಾಡಿಕೊಳ್ಳಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಸಿಂಹಾವಲೋಕನ ನ್ಯಾಯೇನ ಇಲ್ಲಿಯೂ ಕೂಡ ಅನ್ವಯ ಮಾಡಿಕೊಳ್ಳಬೇಕು. ಹಿಂದೆ ಎಲ್ಲಿ ಹರಿಹಿ ಅಂತ ಹೇಳಿದ್ದಾರೆ ಅಂದ್ರೆ ಈ ಶ್ಲೋಕದಲ್ಲೇ ಹೇಳಿದ್ದಾರೋ ಇಲ್ಲೋ? ಇತ್ಯಾದಿ ವಾಕ್ಯೈರಧ್ಯಾತ್ಮಂ ಅಂತ ಹೇಳತಾ ಅನ್ವಯೋ ವ್ಯತಿರೇಕತ ಪ್ರಾಣಾದಿ ಹೇತುತಾ ದೃಷ್ಟೇ ಅತಿದೇಶೋ ಹಿ ತಾದೃಶ. ಇಲ್ಲಿ ಪ್ರೇರಕೋಸ್ಯಾಪಿ ಯದ್ಧರಿಹಿ ಅಂತ ಹೇಳಿದ್ದಾರೆ. ಆ ಮುಂದೆ ಹೇಳುವ ಹರಿಶಬ್ದವನ್ನ ಇಲ್ಲಿಯೂ ಸಿಂಹಾವಲೋಕನ ನ್ಯಾಯನ ಅನ್ವಯ ಮಾಡಿಕೊಳ್ಳಬೇಕು. ತೇನ ಏವ ಶಬ್ದಸ್ಯ ಸಂಬಂಧ. ಆ ಹರಿ ಎಂಬ ಶಬ್ದದ ಜೊತೆಗೆ ಏವಕಾರವನ್ನು ಹಚ್ಚಿಕೊಳ್ಳಬೇಕು. ಎಲ್ಲಿ ಏವಕಾರ? ಲಿಂಗಂ ಬಲವದೇವ ಸ್ಯಾತ್. ಲಿಂಗಂ ಬಲವದೇವ ಸ್ಯಾತ್ ಎಂಬಲ್ಲಿರತಕ್ಕಂಥ ಏವಕಾರ ಹರಿ ಎಂಬ ಶಬ್ದದ ಮುಂದೆ ಅನ್ವಯ ಮಾಡಿಕೊಂಡು ಹೋದರೆ ಅಂದ್ರೆ ಹರಿರೇವ ಅಂತ ಅರ್ಥ. ಹರಿಹಿ ಏವ
ಅಸ್ಯಾಪಿ ಪ್ರೇರಕ, ಈ ಮುಖ್ಯ ಪ್ರಾಣನಿಗೂ ಪ್ರೇರಕನಾದವನು ಅದು ಶ್ರೀಹರಿಯೇ, ಪರಮಾತ್ಮನೇ ಎಂಬುವ ಅರ್ಥ ಬರ್ತಾ ಇದೆ ಅಂಬೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ಆಯಿತು. ಅಥವಾ ಇನ್ನೊಂದು ರೀತಿ, ಸೌತ್ರಸ್ಯ ಏವ ಶಬ್ದಸ್ಯ ಅನುವಾದೇನ ಬಲವದಿತಿ ವ್ಯಾಖ್ಯಾನಂ. ಸೂತ್ರದಲ್ಲಿ ಏವಕಾರ ಇದೆ, ವೇದವ್ಯಾಸರ ಹೇಳಿದ ಏವಕಾರ ಸೂತ್ರದಲ್ಲಿ. ಓಂ ಅತಯೇವ ಪ್ರಾಣ, ಓಂ ಅತಯೇವ ಪ್ರಾಣ ಓಂ ಎಂಬುವ ಸೂತ್ರದಲ್ಲಿ ಹೇಳಿದ ಏವ ಶಬ್ದವನ್ನು ಅನುವಾದ ಮಾಡಿ ಇಲ್ಲಿ ಬಲವತ ಎಂಬ ಶಬ್ದದಿಂದ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಬಲವತ ಅಂದ್ರೆ ಬಲವತ್ ಲಿಂಗಂ ಸ್ಯಾತ್, ತಸ್ಮಾತ್ ಕಾರಣಾತ್ ಹರಿರೇವ ಅಸ್ಯಾಪಿ ಪ್ರೇರಕ, ಹರಿರೇವ ಪ್ರಾಣಶಬ್ದ ವಾಚ್ಯ ಅಂತ ಅರ್ಥ. ಇತಿ ವ್ಯಾಖ್ಯಾನ. ಸೂತ್ರದಲ್ಲಿರುವ ಏವ ಶಬ್ದದ ಅರ್ಥವನ್ನೇ ಇಲ್ಲಿ ಪ್ರೇರಕೋಸ್ಯಾಪಿ ಯದ್ಧರಿ ಅಂಬೋದನ್ನು ಹೇಳದಂಗಾಯಿತು. ಆಮೇಲೆ ಹಿಂದೆ ನೋಡಿ, ಶಬ್ದಾದೇವ ಪ್ರಮಿತಃ ಇತಿ ಯಥಾ ದೃಷ್ಟಾಂತ ಕೊಡ್ತಾ ಇದ್ದಾರೆ ಸೂತ್ರಕಾರರು. ಹಿಂದೆ ಏವ ಶಬ್ದ ಒಂದು ಕಡೆ ಬಳಸಿದ್ದಾರೆ ವಾಮನಾಧಿಕರಣದಲ್ಲಿ. ಓಂ ಶಬ್ದಾದೇವ ಪ್ರಮಿತಃ ಓಂ ಎಂಬುವ ಸೂತ್ರದಲ್ಲಿ ಏವ ಶಬ್ದ ಇದೆ. ಏವ ಶಬ್ದದಿಂದ ಅಲ್ಲಿ ಹೇಳಲ್ಪಟ್ಟ ವಾಮನ ಶ್ರುತಿ ಏನಿದೆ, ಆ ವಾಮನ ಶ್ರುತಿ ನಿರವಕಾಶ, ಅಂದ್ರೆ ನಿರವಕಾಶತ್ವ ರೂಪವಾದ ಪ್ರಾಬಲ್ಯ ಇದೆ ವಾಮನ ಶ್ರುತಿ. ಶಬ್ದಾದೇವ ಪ್ರಮಿತಃ ಅಂತ ವೇದವ್ಯಾಸರು ಸೂತ್ರದಲ್ಲಿ ಏನು ಏವಕಾರ ಇಟ್ಟಿದ್ದಾರೆ, ಆ ಏವಕಾರದಿಂದ ಸೂತ್ರಕಾರರು ಏನು ಸೂಚನೆ ಮಾಡ್ತಾರೆ, ವಾಮನಾಧಿಕರಣದಲ್ಲಿ ಬರುವ ಆ ವಾಮನ ಶ್ರುತಿಗೆ ನಿರವಕಾಶತ್ವ ಎಂಬ ಪ್ರಾಬಲ್ಯ ಇದೆ ಅಂತ ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿಯೂ ಕೂಡ ಓಂ ಅತಯೇವ ಪ್ರಾಣ ಓಂ, ಇಲ್ಲಿಯೂ ಏವ ಶಬ್ದವನ್ನು ಸೂತ್ರಕಾರ ಬಳಸಿ ಏವ ಶಬ್ದವನ್ನು ಬಳಸಿದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಹರಿನೇ. ಯಾಕೆ? ಲಿಂಗಂ ಬಲವದೇವಸ್ಯ, ಅಸಾಧಾರಣವಾದ ಆ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಇರೋದರಿಂದಲೇನೆ ಅಂತ ಅಭಿಪ್ರಾಯ. ಗೊತ್ತಾಯಿತು ಇಲ್ಲ? ಈ ಸೂತ್ರದಲ್ಲಿರತಕ್ಕಂಥ ಏವ ಶಬ್ದವು ಕೂಡ ಏನು ಲಕ್ಷ್ಮೀಪತಿತ್ವ ಎಂಬ ಲಿಂಗ ವಿಷ್ಣುವಿಗೆ ಹೇಳಿದ್ದಾರೆ, ಅದು ನಿರವಕಾಶವಾದ ಲಿಂಗ. ಲಕ್ಷ್ಮೀಪತಿತ್ವ ಎಂಬ ಲಿಂಗ ನಿರವಕಾಶತ್ವೇನ ಅದು ಪ್ರಬಲವಾಗಿದೆ. ಪ್ರಬಲವಾದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಪರಮಾತ್ಮನೇ ಅಂತ ಅಭಿಪ್ರಾಯ. ಶಬ್ದಾದೇವ ಪ್ರಮಿತಃ ಇತಿ ಯತಃ ತಸ್ಮಾತ್ ಇತ್ಯಾದ್ಯದ್ಯಾಹಾರ್ಯಂ. ಇಲ್ಲಿ ಯತಃ ಎಂಬುದರಿಂದ ಯತಃ ಅಂತ ಇದೆ, ಯತಃ ಎಂಬುದರಿಂದ ಯಾವ ಕಾರಣ, ತಸ್ಮಾತ್ ಆ ಕಾರಣ, ತಸ್ಮಾತ್ ಎಂಬುದನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯ. ಅಂದ್ರೆ ಏನು ಒಟ್ಟು ಅನ್ವಯ ಆದಂಗೆ ಆಯ್ತರಿ. ಯತಃ ಯಾವ ಕಾರಣ, ಅತ್ರ ಉಕ್ತಂ ಲಿಂಗಂ ಲಕ್ಷ್ಮೀಪತಿತ್ವ ರೂಪ ಲಿಂಗಂ ಬಲವತ, ಅತಿ ಪ್ರಬಲವಾಗಿದೆ, ನಿರವಕಾಶವಾಗಿದೆ ಏವ ಶಬ್ದ ಇರೋದ್ರಿಂದ. ತಸ್ಮಾತ್ ಆ ಕಾರಣ ಹರಿರೇವ ಪ್ರಾಣ. ಇಷ್ಟು ಒಟ್ಟು ಇಲ್ಲಿ ಅನ್ವಯವನ್ನು ಹೇಳಿದಂತಾಯಿತು ಅಂಬೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಪ್ರಶ್ನೆ ಬರುತ್ತದೆ, ತತಶ್ಚ ಅಯಮರ್ಥ. ಹಾಗಾದ್ರೆ ಇಲ್ಲಿ ಒಟ್ಟು ಏನಪ್ಪ ವಿಷಯ, ಇಲ್ಲಿ ಅರ್ಥ ಏನು ಅಂತಂದ್ರೆ ನೋಡಿ, ತತಶ್ಚ ಅಯಮರ್ಥ ಹರಿರೇವ ಅತ್ರ ಪ್ರಾಣ ಸ್ಯಾತ್. ಇಲ್ಲಿ ಹೇಳಲ್ಪಟ್ಟ ಪ್ರಾಣ, ಪ್ರಾಣ ಅಂದ್ರೆ ಶ್ರೀಹರಿನೇ, ಹರಿನೇ, ಹರಿರೇವ ಅತ್ರ ಪ್ರಾಣ ಸ್ಯಾತ್. ಯಾಕೆ? ಕೂತಃ, ಯಾಕೆ ಅಂದ್ರೆ ಯತಃ ಅತ್ರ ವೈಷ್ಣವಂ ಲಿಂಗಂ ಶ್ರೂಯತೆ ತಸ್ಮಾತ್. ನೋಡಿ, ಇಲ್ಲಿ ವಿಷ್ಣು ಸಂಬಂಧಿಯಾದ ಲಿಂಗವು ಶ್ರುತವಾಗುತ್ತಾ ಇದೆ. ತದ್ವೈತ್ವಂ ಪ್ರಾಣೋ ಅಭವ ಎಂಬ ವಿಷಯ ವಾಕ್ಯದಲ್ಲಿ ಬರುವ ಪ್ರಾಣ ಶಬ್ದ, ಈ ಪ್ರಾಣಾಧಿಕರಣದಲ್ಲಿರತಕ್ಕಂಥ ಪ್ರಾಣ ಶಬ್ದ ಇದು ಪರಮಾತ್ಮನನ್ನೇ ಹೇಳಿಕೊಡುತ್ತದೆ. ಯಾಕೆ ಅಂದ್ರೆ ಭಗವತ್ ಸಂಬಂಧಿಯಾದ, ವಿಷ್ಣು ಸಂಬಂಧಿಯಾದ, ನಿರವಕಾಶವಾದ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಇಲ್ಲಿದೆ. ಲಿಂಗಂ ಹೇಳಿದ್ರು, ಲಿಂಗಂ ಬಲವದೇವ ಸ್ಯಾತ್, ಪ್ರಬಲವಾದ ನಿರವಕಾಶವಾದ ವೈಷ್ಣವಲಿಂಗ, ವಿಷ್ಣು ಸಂಬಂಧಿಯಾದ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಈ ಶ್ರುತಿಯಲ್ಲಿ ಹೇಳಲ್ಪಡ್ತಾ ಇದೆ. ತಸ್ಮಾತ್, ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ, ಪ್ರಾಣ ಅಂತಂದ್ರೆ ಅವನು ವಿಷ್ಣುವೆ. ಎಲ್ಲಿ? ಈ ತೈತ್ತರೀಯ ಉಪನಿಷತ್ತಿನಲ್ಲಿ ಬರುವ ತದ್ವೈತ್ವಂ ಪ್ರಾಣೋ ಅಭವ ಎಂಬುವ
ಈ ವಾಕ್ಯದ ಹತ್ತಿರದಲ್ಲೇನೆ ಲಕ್ಷ್ಮೀಪತಿಯನ್ನು ಹೇಳ್ತಾ ಇದ್ದಾರೆ. ಎಲ್ಲಿ? ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ. ಶ್ರೀ ಮತ್ತು ಲಕ್ಷ್ಮೀ ಇವರಿಬ್ಬರು ಆ ಪರಮಾತ್ಮನ ನಿನ್ನ ಪತ್ನಿಯರು. ವಿಷ್ಣುವಿಗೆ ಹೇಳ್ತಾ ಇದ್ದ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಅಂತೆಲ್ಲ ವಾಕ್ಯ ಬರ್ತದೆ. ಅಂದರೆ ಈ ಸನ್ನಿಹಿತ ವಾಕ್ಯದಲ್ಲಿ ಶ್ರೂಯಮಾಣಸ್ಯ ತದ್ವೈತ್ವಂ ಪ್ರಾಣೋ ಅಭವ ಎಂಬ ಈ ವಾಕ್ಯದ ಹತ್ತಿರದಲ್ಲೇನೆ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಶ್ರುತವಾಗುತ್ತಾ ಇದೆ. ಸನ್ನಿಹಿತ ವಾಕ್ಯೆ ಶ್ರೂಯಮಾಣಸ್ಯ ಶ್ರೀ ಲಕ್ಷ್ಮೀಪತಿತ್ವಸ್ಯ. ಈ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಮನಸಾಪಿ ಅನ್ಯತ್ರ ಅಶಕ್ಯಂ, ಮನಸಾಪಿ ಅನ್ಯತ್ರ ಅಶಕ್ಯ ಚಿಂತನಸ್ಯ ಬಲವತ್ವಾದಿತಿ ಲಿಂಗಂ ಬಲವದೇವಸ್ಯಾತ್ ಅಂದಿದ್ದಾರೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ. ಈ ಲಕ್ಷ್ಮೀಪತಿತ್ವ ಲಿಂಗ ಇದು ಅತೀ ಬಲಿಷ್ಠ. ಯಾಕೆ ಬಲಿಷ್ಠ ಅಂತಂದ್ರೆ ಪರಮಾತ್ಮನ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಮನಸ್ಸಿನಿಂದಲೂ ಸರ್ವಥಾ ಇನ್ನೊಬ್ಬರಿಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮೀಪತಿ ಅಂತಂದ್ರೆ ಅದು ಪರಮಾತ್ಮನೇ, ಪಾರ್ವತಿ ಪತಿ ಅಂದ್ರೆ ಶಿವನೇ, ಸರಸ್ವತಿ ಪತಿ ಅಂದ್ರೆ ಬ್ರಹ್ಮನೇ, ಶಚೀಪತಿ ಅಂದ್ರೆ ಇಂದ್ರನೇ. ಯಾರ್ಯಾರೋ ಹೆಂಡತಿಯನ್ನ ಇನ್ಯಾರ್ದೋ ಹೆಂಡತಿ ಅಂತ ಅಲ್ಲಿಕ್ಕಾಗುತ್ತದ? ಆಗೋದಿಲ್ಲ. ಹಾಗಾದ್ರೆ ಈ ವಾಕ್ಯದ ಹತ್ತಿರದ ವಾಕ್ಯಗಳಲ್ಲಿ ಲಕ್ಷ್ಮೀಪತಿನೇ ಪ್ರಕೃತನಾಗಿದ್ದಾನೆ. ಲಕ್ಷ್ಮೀಪತಿತ್ವ ಎಂಬ ಲಿಂಗ ಇದು ಅನ್ಯತ್ರ ಮನಸ್ಸಿನಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಸಾಧಾರಣವಾದ ಅತ್ಯಂತ ನಿರವಕಾಶವಾದ ಲಿಂಗ ವಿಷ್ಣುವಿನ ಲಿಂಗ ಲಕ್ಷ್ಮೀಪತಿತ್ವ ಎಂಬ ಲಿಂಗ. ಇದು ಇಲ್ಲಿ ಹೇಳಲ್ಪಟ್ಟ ಪ್ರಾಣನಿಗೆ ಹೇಳಿದ್ದಾರೆ. ಅದನ್ನು ಲಕ್ಷ್ಮೀಪತಿಯಾದ ಪ್ರಾಣ ಅಂದ್ರೆ ಯಾರು ತಗೋಬೇಕ್ರಿ? ಪರಮಾತ್ಮನ್ನೇ ತಗೋಬೇಕು. ಸರ್ವಥಾ ಬೇರೆಯವರನ್ನ ಹೇಳಲಿಕ್ಕೆ ಬರೋದಿಲ್ಲ. ಈ ವಿಚಾರವನ್ನೇ ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋಸ್ಯಾಪಿ ಯದ್ಧರಿ ಅಂತ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಆಯಿತು. ಇಲ್ಲಿ ಅವರು ಮತ್ತೆ ಪೂರ್ವಪಕ್ಷ ಮಾಡ್ತಾರೆ. ನಾನು ಉಕ್ತಂ ಪ್ರಾಣಶ್ರುತಿರಪಿ ನಿರವಕಾಶ. ಇಲ್ರಿ, ಇಲ್ಲಿ ಪ್ರಾಣ ಅಂದ್ರೆ ವಿಷ್ಣು ಅಂತ ನೀವು ಹೇಳ್ತಾ ಇದ್ದೀರಿ. ಯಾಕೆ ಅಂದ್ರೆ ನಿರವಕಾಶವಾದ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಇದೆ ಅಂತ ನೀವಂದ್ರಿ. ನಿಮಗೆ ನಿರವಕಾಶವಾದ ಲಿಂಗ ಇದೆ ಪ್ರಾಣ ವಿಷ್ಣು ಅಂಬೋದಕ್ಕೆ. ನಮಗೆ ಪ್ರಾಣಶ್ರುತಿ ಅದರೇ ತತ್ವೈತ್ವಂ ಪ್ರಾಣೋ ಅಭವ. ನೀನೇ ಸಕಲ ಜೀವರಾಶಿಗಳ ಜೀವನ ಪ್ರದ, ಚೇಷ್ಟಾ ಪ್ರದ. ನಮ್ಮ ಪ್ರಾಣಶ್ರುತಿನೂ ಕೂಡ ನಿರವಕಾಶವೇ. ಮುಖ್ಯ ಪ್ರಾಣನಿಗೆ ಪ್ರಾಣ ಅಂತ ಹೇಳುವ ನಿರವಕಾಶವಾದ ಪ್ರಾಣಶ್ರುತಿ ಇದೆ. ಪ್ರಾಣಶ್ರುತಿರಪಿ ನಿರವಕಾಶ. ಯಾಕೆ ಅಂದ್ರೆ ಶಬ್ದ ಪ್ರವೃತ್ತಿ ನಿಮಿತ್ತಸ್ಯ ಪ್ರಾಣನಾದಿ ಹೇತುತ್ವಸ್ಯ ಅನ್ವಯೌ ವ್ಯತಿರೇಕಾಭ್ಯಾಂ ಮುಖ್ಯ ದೃಷ್ಟತ್ವಾತ್. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ, ಪ್ರಾಣನಾದಿ ಹೇತುತ್ವ ಅಂದ್ರೆ ಸಕಲ ಜೀವರಾಶಿಗಳ ಪ್ರಾಣನ ಜೀವನಕ್ಕೆ ಕಾರಣ ಅಂಬೋದು ಮುಖ್ಯ ಪ್ರಾಣನೇ. ಇದು ಬೇರೆಯವರಾಗೋದಿಲ್ಲ. ಮತ್ತು ಸಕಲ ಜೀವರಾಶಿಗಳಿಗೂ ಚೇಷ್ಟಾಪ್ರದ, ಇದು ಮುಖ್ಯ ಪ್ರಾಣನೇ. ಗೊತ್ತಾಯ್ತೋ ಇಲ್ಲೋ? ವಾಕ್ಯ ನೋಡಿ. ಶಬ್ದ ಪ್ರವೃತ್ತಿ ನಿಮಿತ್ತಸ್ಯ, ಪ್ರಾಣ ಎಂಬ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾವುದು? ಪ್ರಾಣನಾದಿ ಹೇತುತ್ವ, ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣ ಅಂಬೋದು. ಈ ಪ್ರಾಣನಾದಿ ಹೇತುತ್ವಸ್ಯ ಅನ್ವಯವು ವ್ಯತಿರೇಕಾಭ್ಯಂ, ಅನ್ವಯವು ವ್ಯತಿರೇಕದಿಂದ ಮುಖ್ಯ ದೃಷ್ಟತ್ವ, ಮುಖ್ಯ ಪ್ರಾಣನಲ್ಲೇ ಕಂಡಿದೆ. ಪರಮೇಶ್ವರೇ ತದ ಅಭಾವಾತ್, ಪರಮಾತ್ಮನಲ್ಲಿ ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣ ಅಂಬೋದು ಪರಮಾತ್ಮನಿಗೆ ಹೇಳಲಿಕ್ಕೆ ಬರಲ್ಲ. ಎಲ್ಲ ಜೀವರಾಶಿಗಳ ಜೀವನಕ್ಕೆ ಕಾರಣ ಆದ ಮುಖ್ಯ ಪ್ರಾಣ ಪರಮಾತ್ಮ ಅಲ್ಲ. ಪರಮೇಶ್ವರೇ ತದ ಅಭಾವಾತ್ ಅಂದ್ರೆ ಇತ್ಯತ್ರಾಪಿ ಏತದೇವ ಉತ್ತರಂ. ಈ ರೀತಿ ಪ್ರಶ್ನೆ ಮಾಡಿದರೆ ಈ ಪ್ರಶ್ನೆಗೂ ಕೂಡ ಇದೇ ಉತ್ತರ. ಲಿಂಗಂ ಬಲವದೇವ ಸ್ಯಾತ್ ಪ್ರೇರಕೋಸ್ಯಾಪಿ ಯದ್ಧರಿ ಅಂಬೋದೇ ಇಲ್ಲಿಯೂ ಕೂಡ ಉತ್ತರ ಅಂದ್ರು. ಅಂದ್ರೆ ಪ್ರಾಣನಾದಿ ಹೇತುತ್ವ ಲಿಂಗಂ ಪ್ರಾಣ ಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮ ಇತಿ ಯಾವತ್. ಹೌದು, ನೀವು ಹೇಳಿದಂಗೆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಪ್ರಾಣನಾದಿ ಹೇತುತ್ವ ಎಂಬ ಲಿಂಗ ಅಂತ ಅಂದ್ರಿ. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಏನು ಅಂದ್ರೆ ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣನಾದವನು.
ಪ್ರಾಣನಾದಿ ಹೇತುತ್ವ ಅಂಬುದು ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ, ಅಂದರೆ ಆ ಪ್ರಾಣ ಶಬ್ದದ ಧರ್ಮ. ಅದು ಹರಾವೇವ ಮುಖ್ಯಂ ಸ್ಯಾತ್ ನ ಮುಖ್ಯೇ. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಪ್ರಾಣನಾದಿ ಹೇತುತ್ವ ಎಂಬುದು ಕೂಡ ಮುಖ್ಯವಾಗಿ ಅದು ಶ್ರೀಹರಿಯಲ್ಲಿ ಪರಮಾತ್ಮನಲ್ಲೇ ಹೇಳಲ್ಪಡುತ್ತದೆ, ಮುಖ್ಯ ಪ್ರಾಣನೇ ಅಲ್ಲ. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ನೀವು ಹೇಳದಂಗೇನು? ಪ್ರಾಣನಾದಿ ಹೇತುತ್ವ, ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣ, ಚೇಷ್ಟಾಪ್ರದ, ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ. ಸರಿ, ಈ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಈ ಧರ್ಮ ಜೀವನಾದಿ ಹೇತುತ್ವ ಎಂಬ ಧರ್ಮ ಹರಾವೇವ ಮುಖ್ಯ, ಇದು ಶ್ರೀಹರಿಯಲ್ಲೇ ಮುಖ್ಯವಾಗಿ ಹೇಳಲ್ಪಡುತ್ತದೆ. ಹರಾವೇವ ಮುಖ್ಯಂ ಸ್ಯಾತ್ ನ ಮುಖ್ಯೇ, ಇದು ಕೂಡ ಮುಖ್ಯ ಪ್ರಾಣನಲ್ಲಿ ಹೇಳಿ. ಯಾಕೆಂದ್ರೆ ಪ್ರೇರಕೋಸ್ಯಾಪಿ ಯದ್ಧರಿ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಜೀವನಾದಿ ಹೇತುತ್ವ ಇದು ಮುಖ್ಯ ಪ್ರಾಣನಲ್ಲೇ ಮುಖ್ಯವಾಗಿ ಹೇಳಲ್ಪಟ್ಟಿದೆ. ಕುತಃ ಜೀವನಾದಿ ಹೇತುತ್ವಂ ಹರವು ಮುಖ್ಯಂ? ಪ್ರಶ್ನೆ ಮಾಡ್ತಾರೆ. ಈ ಜೀವನಾದಿ ಕಾರಣತ್ವ ಪರಮಾತ್ಮನಲ್ಲೇ ಮುಖ್ಯವಾಗಿ ಉಂಟು, ಮುಖ್ಯ ಪ್ರಾಣನಲ್ಲಿ ಅಲ್ಲ ಅಂತ ಹೇಗೆ ಹೇಳ್ತೀರಿ? ಅನ್ವಯೋ ವ್ಯತಿರೇಕಯೋ ಅಭಾವಾತ್. ಜೀವನಾದಿ ಹೇತುತ್ವ ಅನ್ವಯವು ವ್ಯತಿರೇಕದಿಂದ ಇದು ಮುಖ್ಯ ಪ್ರಾಣನಿಗೆ ಸಿದ್ಧವಾಗಿದೆ, ಪರಮಾತ್ಮನಿಗೆ ಸಿದ್ಧವಾಗಿಲ್ಲ ಅಂದ ಮೇಲೆ ಜೀವನಾದಿ ಹೇತುತ್ವ ಎಂಬ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮಾತ್ಮನಲ್ಲೇ ಮುಖ್ಯ ಅಂತ ಹೇಗಂತೀರಿ? ಇತ್ಯತಃ ಪ್ರೇರಕೋಸ್ಯಾಪಿ ಯದ್ಧರಿ ಅಂದ್ರೆ ಅದಕ್ಕೆ ಸಕಲ ಜೀವರಾಶಿಗಳ ಪ್ರಾಣನಾದಿ ಹೇತುತ್ವ ಏನು ಮುಖ್ಯ ಪ್ರಾಣನಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಮುಖ್ಯ ಪ್ರಾಣನಿಗೂ ಕೂಡ ಈ ಪರಮಾತ್ಮನೇ ಪ್ರೇರಕ. ಯದ್ಧರಿ, ಯಾವ ಈ ನಮ್ಮ ಶ್ರೀಹರಿ ಇದ್ದಾನೆ, ಆ ಹರಿರೇವ ಅಸ್ಯಾಪಿ ಪ್ರೇರಕ, ಪ್ರೇರಕೋಸ್ಯಾಪಿ ಯದ್ಧರಿ, ಪರಮಾತ್ಮನೇ ಇದಕ್ಕೂ ಕೂಡ ಪ್ರೇರಕನಾಗಿದ್ದಾನೆ. ಪ್ರೇರಕೋಸ್ಯಾಪಿ ಯದ್ಧರಿ ಎಂಬ ವಾಕ್ಯದಿಂದ ಹೇಳ್ತಾ ಇದ್ದಾರೆ ಆಚಾರ್ಯರು. ಅಸ್ಯ ಜೀವನಾದೇ ಮುಖ್ಯಾಧೀನತೆಯ ಪ್ರತೀತಸ್ಯಾಪಿ ಇತ್ಯಪೇರರ್ಥ. ಇದು ವಿಚಾರ ನಿಧಾನವಾಗಿ ಶುರುವಾಗುತ್ತೆ. ಆ ವಿಚಾರವನ್ನು ಮತ್ತೆ ನಾಳೆಯ ಪಾಠದಲ್ಲಿ ತಿಳಿಯೋಣ. ನಾಳೆ ಆಚಾರ್ಯರು ನೇರವಾಗಿ ಮಠದಲ್ಲಿ ಪಾಠ ಹೇಳುತ್ತೇನೆ ಅಂದರೆ ನಮ್ಮ ಪಾಠವು ನೇರವಾಗಿ ಮಠದಲ್ಲಿ ಇರುತ್ತದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.